ನಮಸ್ಕಾರ ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ. ರಾಷ್ಟ್ರ ರಾಜಕಾರಣದಲ್ಲೊಂದು ಕುತೂಹಲಕಾರಿ ಬೆಳವಣಿಗೆ ಈಗ ನಿಶ್ಚಿತ ಅನ್ನೋದು ಮುಖ್ಯಮಂತ್ರಿಗಳ ಮೂಲಕವೇ ಖಚಿತವಾಗ್ತಿದೆ ಅವ್ರ ಮಾತಲ್ಲೇ. ಹಾಗಾದ್ರೆ ದೊಡ್ಡ ಪಕ್ಷವೊಂದು ಬಿಜೆಪಿಯ ಜೊತೆಗೆ ಸೇರಿಕೊಳ್ಳಲಿದೆಯಾ ಅನ್ನುವ ಚರ್ಚೆ ಏನು ಶುರುವಾಗಿತ್ತು, ಅದಕ್ಕೆ ಪುಷ್ಟಿ ಕೊಡ್ತಿರುವಂಥ ವಿಚಾರ ಏನು? ಬಿಗ್ ಲೀಡರ್ಸ್ ಅನ್ನ NDA ತೆಕ್ಕೆಗೆ ಕರೆದುಕೊಳ್ತಿರುವ ಹಿಂದಿನ ಅಸಲಿ ಕಾರಣ ಏನು? ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊನ್ನೆ ಅಷ್ಟೇ ಬೆಳವಣಿಗೆಗಳಾಗಿದ್ವು. ಏನು ಮಹಾರಾಷ್ಟ್ರ ಚುನಾವಣೆಯ ಬಳಿಕ ಬಿಜೆಪಿ ಮತ್ತು ಕೂಟ ಭರ್ಜರಿ ಗೆಲುವನ್ನು ಸಾಧಿಸಿದ ಬಳಿಕ ಎಲ್ಲೋ ಒಂದು ಕಡೆ NDA ಕಡೆಗೆ ಆಕರ್ಷಣೆ ಜಾಸ್ತಿ ಆಗಿದೆ. ಬಿಜೆಪಿ ವಿರುದ್ಧ ದಿಕ್ಕಿನಲ್ಲಿ ನಿಂತಿದ್ದವರು ಈಗ ಆ ಕಡೆಗೆ ತಿರುಗಿ ನೋಡ್ತಿದ್ದಾರ ಅನ್ನೋ ಕುತೂಹಲದ ಬೆಳವಣಿಗೆಗಳಾದವು. ಅದರಲ್ಲೂ ವಿಶೇಷವಾಗಿ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತಷ್ಟು ಅಲ್ಲೋಲ ಸೃಷ್ಟಿಯಾಗುವ ಲಕ್ಷಣ ಕಂಡು ಬಂತು. ನಾವು ಈಗಾಗಲೇ ರಿಪೋರ್ಟ್ ಮಾಡಿದ್ವಿ. ಉದ್ಧವ್ ಠಾಕ್ರೆ ಅವರು ಬಾಯಿ ತುಂಬ ಹೊಗಳಿದ್ದು ದೇವೇಂದ್ರ ಫಡ್ನವೀಸ್ ಅವರನ್ನ. NCP ಶರದ್ ಪವಾರ್ ಆ್ಯಂಡ್ ಟೀಮ್ ಅಂದರೆ ಅವರ ಪಕ್ಷದ ನಾಯಕರು ದೇವೇಂದ್ರ ಫಡ್ನವೀಸ್ ಅವರ ಆಡಳಿತವನ್ನ ಕೊಂಡಾಡಿದ್ದು, ನಕ್ಸಲ್ ಪೀಡಿತ ಪ್ರದೇಶಕ್ಕೆ ಭೇಟಿ ಕೊಟ್ಟಿದ್ದು, ಅಲ್ಲಿ ಏನು ಸ್ಟೀಲ್ ಸಿಟಿ ಮಾಡೋದಕ್ಕೆ ಹೊರಟ ನಿರ್ಧಾರವನ್ನ ಕೊಂಡಾಡಿದ್ದು, ನಿಮ್ಮ ನಾಯಕತ್ವದಲ್ಲಿ ಬಹಳ ಒಳ್ಳೆ ಅಭಿವೃದ್ಧಿ ಆಗತ್ತೆ ಅಂತ, ಹಾಗೆ ನಿಮ್ಮ ಕ್ಯಾಬಿನೆಟಲ್ಲಿ ನೀವು ಒಬ್ಬರೇ ಇಷ್ಟು ಆಕ್ಟಿವ್ ಆಗಿರೋದು ಅಂತ ದೊಡ್ಡ ಮಟ್ಟದಲ್ಲೇ ಹೊಗಳಿದ್ರು. ಶಿವಸೇನೆ ಉದ್ಧವ್ ಠಾಕ್ರೆ ಶಿವಸೇನೆ ಸಾಮನ ಮುಖವಾಣಿ ಸಾಮನಾದಲ್ಲಿ ದೇವೇಂದ್ರ ಫಡ್ನವೀಸ್ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಿ ಬಹುಪರಾಕ್ ಹೇಳಿದ್ದು ಕೂಡ ಹುಬ್ಬೇರಿಸುವಂತೆ ಮಾಡ್ತು. ಸೊ ಏನಾಗ್ತಿದೆ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಅನ್ನೋ ಕುತೂಹಲದ ನಡುವೆ ಈಗ ದೇವೇಂದ್ರ ಫಡ್ನವೀಸ್ ಅವರೇ ಆ ಹಿಂಟನ್ನು ಕೊಡ್ತಿದ್ದಾರೆ. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅಂತ. ಕಳೆದ 3-4 ವರ್ಷಗಳಲ್ಲಿ ನಾನು ನೋಡಿದ ಮೇಲೆ ಒಂದಂತೂ ಹೇಳಬಲ್ಲೆ ಅಂತಾರೆ ಅವರು. ಏನಂತ? ಅಜಿತ್ ಪವಾರ್ ಬಂದರು, ಉದ್ಧವ್ ಠಾಕ್ರೆ ಹೋದರು, ಏಕನಾಥ್ ಶಿಂಧೆ ಬಂದರು, ಸರ್ಕಾರ ಆಯಿತು, ಬಹಳಷ್ಟು ಬದಲಾವಣೆಗಳಾದವು. ಇದನ್ನೆಲ್ಲ ಅಧ್ಯಯನ ಮಾಡಿರುವಂಥ ನಾವು ಒಂದಂತೂ ಅರ್ಥ ಮಾಡ್ಕೊಳ್ಬಹುದು, ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವ ಅಚ್ಚರಿಯ ಮಾತುಗಳನ್ನು ದೇವೇಂದ್ರ ಫಡ್ನವೀಸ್ ಅವರು ಆಡಿದ್ದಾರೆ. ಯಾವುದೂ ಸಾಧ್ಯವಿಲ್ಲ ಅಂತ ರಾಜಕಾರಣದಲ್ಲಿ ಇಲ್ಲವೇ ಇಲ್ಲ ಅಂತ ಓಪನ್ ಆಗಿ ಹೇಳೋ ಮೂಲಕ ಯಾವ ಹೊತ್ತಲ್ಲಿ ಶರದ್ ಪವಾರ್ ಅವರು RSS ಅನ್ನ ಬಾಯಿ ತುಂಬ ಹೊಗಳ್ತಿರೋ ಹೊತ್ತಲ್ಲಿ NCP ಶರದ್ ಪವಾರ್ ಅವರು RSS ನಿಷ್ಠೆ, ಅವರ ಡೆಡಿಕೇಶನ್, ಸಿದ್ಧಾಂತಕ್ಕೆ ಅವ್ರು ಎಷ್ಟು ಬದ್ಧತೆಯನ್ನು ತೋರಿಸ್ತಾರೆ, ಅಂದುಕೊಂಡಿದ್ದನ್ನ ಹೇಗೆ ಮಾಡಿ ತೋರಿಸ್ತಾರೆ ಅನ್ನೋದ್ರ ಬಗ್ಗೆ ಕೊಂಡಾಡಿದ್ದಾರೆ. ಮತ್ತು ಅದೇ ಮಾದರಿಯಲ್ಲಿ ನನ್ನ ಪಕ್ಷವನ್ನು ಕಟ್ಟೋದಕ್ಕೆ ಬಯಸ್ತೀನಿ ಅನ್ನುವ ಮಾತುಗಳು ಕುತೂಹಲಕ್ಕೆ ಕಾರಣ ಆಗಿದೆ. ಬಹಳ ಸರ್ಪ್ರೈಸಿಂಗ್ ಆಗಿದೆ ಶರದ್ ಪವಾರ್ ಅವರು RSS ಅನ್ನ ಕೊಂಡಾಡ್ತಿರೋದು. ಅದರ ಬೆನ್ನಲ್ಲೇ ದೇವೇಂದ್ರ ಫಡ್ನವೀಸ್ ಅವರು ಏನು ಹೇಳ್ತಿದ್ದಾರೆ? ಹೌದು, ಅವರು ಬಹಳ ಬ್ರಿಲಿಯಂಟ್ ರಾಜಕಾರಣಿ, ಬಹಳ ಬುದ್ಧಿವಂತರಿದ್ದಾರೆ ಶರದ್ ಪವಾರ್. ಮಹಾರಾಷ್ಟ್ರ ಪಾಲಿಟಿಕ್ಸಲ್ಲಿ MVA ಕೂಟ ಸುಳ್ಳನ್ನು ಬಿತ್ತೋದಕ್ಕೆ ಪ್ರಯತ್ನ ಪಡ್ತು. ಲೋಕಸಭೆಯಲ್ಲಿ ನಾವು ಮೈ ಮರೆತು ಬಿಟ್ವಿ. ಏನಂತ? ಸುಳ್ಳನ್ನು ಜನ ನಂಬೋದಿಲ್ಲ, ಬರೀ ಕೆಲಸ ನಂಬುತ್ತಾರೆ ಅಂತ ಅಂದ್ಕೊಂಡು ಮೈ ಮರೆತಿದ್ಬಿಟ್ವಿ. ಸಂವಿಧಾನದ ಬಗ್ಗೆ, ಜಾತಿ, ಮತ್ತೊಂದು ಎಲ್ಲ ಸುಳ್ಳು ಪ್ರಚಾರ ಮಾಡಿಕೊಂಡು ಹೋದ್ರು. ಹಾಗಾಗಿ ನಮಗೆ ಹೊಡೆತ ಬಿತ್ತು. ಆದರೆ ಅದೇ ಗುಂಗಲ್ಲಿ MVA ಕೂಟ ಉಳ್ಕೊಳ್ತು, ಜನ ಇದನ್ನು ನಂಬಿಟ್ಟಿದ್ದಾರೆ ಅಂತ. ಆದರೆ RSS ಗ್ರೌಂಡ್ ಲೆವೆಲ್ಗೆ ಇಳಿದು ಅಪಪ್ರಚಾರ ಸಂಚನ್ನ ಬಯಲು ಮಾಡುವಲ್ಲಿ ಯಶಸ್ವಿ ಆಯಿತು. ಸೊ ಮಹಾರಾಷ್ಟ್ರ ಚುನಾವಣೆಯ ಗೆಲುವಿಗೆ RSSನ ಕೊಡುಗೆ ಬಹಳ ದೊಡ್ಡದಿದೆ. ಅದನ್ನು ತುಂಬ ಚೆನ್ನಾಗಿ ಸ್ಟಡಿ ಮಾಡಿದ್ದಾರೆ ಶರದ್ ಪವಾರ್ ಅವರು, ಅರ್ಥ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಅವರು ಆಡ್ತಿರೋ ಮಾತುಗಳು ಸತ್ಯ ಇರೋದೆ. ಅವ್ರು ಹೇಳ್ತಿರೋದು ಇಲ್ಲಿ ಕಂಪ್ಲೀಟ್ ಲೆಕ್ಕಾಚಾರ, ಗೇಮ್ ಚೇಂಜ್ ಮಾಡೋದ್ರಲ್ಲಿ RSS ಕೊಡುಗೆ ಇದೆ. ಅದನ್ನು ಅವತ್ತು ಇವತ್ತಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಬ್ರಿಲಿಯಂಟ್ ರಾಜಕಾರಣಿ ಆಗಿರೋದ್ರಿಂದ ಅವರು ಸತ್ಯವನ್ನು ಹೇಳ್ತಿದ್ದಾರೆ ಅಂತ ದೇವೇಂದ್ರ ಫಡ್ನವೀಸ್ ಅವರು ಹೇಳ್ತಾ ವಿಚಾರ ಪ್ರಸ್ತಾಪ ಮಾಡಿಕೊಂಡ್ರು. ರಾಜಕಾರಣದಲ್ಲಿ ಏನು ಬೇಕಾದರೂ ಆಗಬಹುದು, ನೆನಪಿರಲಿ, ಯಾವುದೂ ಸಾಧ್ಯವಿಲ್ಲ ಅನ್ನೋದು ಇಲ್ಲವೇ ಇಲ್ಲ ಅನ್ನುವ ಮೂಲಕ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮತ್ತಷ್ಟು ದೊಡ್ಡ ಮಟ್ಟದ ಬೆಳವಣಿಗೆಗಳ ಸುಳಿವು ಕೊಟ್ಟಿದ್ದಾರೆ. ಇದು ಬರೀ ಮಹಾರಾಷ್ಟ್ರಕ್ಕೆ ಸೀಮಿತವಾಗಿರಲ್ಲ. ಈಗಾಗಲೇ ನಾವು ಚರ್ಚೆ ಮಾಡಿರೋದೇ, ಉದ್ಧವ್ ಠಾಕ್ರೆ ಮತ್ತು ಶರದ್ ಪವಾರ್ ಇಬ್ಬರೂ ಕೂಡ NDA ಕಡೆಗೆ ಆಕರ್ಷಿತರಾಗ್ತಿದ್ದಾರೆ ಅನ್ನೋದು. ಉದ್ಧವ್ ಠಾಕ್ರೆ ಅವ್ರಿಗೂ ಕೂಡ ಅಸ್ತಿತ್ವದ ಪ್ರಶ್ನೆ ಎದುರಾಗಿದೆ. ಒಂದು, ಅವರು ಬಹಿರಂಗವಾಗಿ ಸಪೋರ್ಟ್ ಕೊಟ್ಕೊಂಡು ಹೋಗಬಹುದು ಮುಂದಿನ ಲೆಕ್ಕಾಚಾರದಲ್ಲಿ. ಶರದ್ ಪವಾರ್ ಅವರು NDA ತೆಕ್ಕೆಗೆ ಬೀಳ್ತಾರೆ ಅನ್ನೋ ರೀತಿಯ ವಾತಾವರಣ ಕಂಡು ಬರ್ತಿದೆ. ಯಾಕಂದ್ರೆ ಅಜಿತ್ ಪವಾರ್ ತಾಯಿ ಮೊನ್ನೆ ಓಪನ್ ಆಗಿ ಹೇಳಿದ್ರು, ಪವಾರ್ ಫ್ಯಾಮಿಲಿ ಒಂದಾಗೋ ಸಮಯ ಬಂದಿದೆ. ಆ ಸಮಯ ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ತಿದ್ದೆ. ದೇವಸ್ಥಾನಕ್ಕೆ ಹೋಗಿ ಬರೋ ದಾರಿಲೇ ಅವ್ರು ಹೇಳಿದ್ವಿ ಮಾತನ್ನ, ಒಂದಾಗೋ ಸಮಯ ಬಂದಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಅಂತ.
ಮತ್ತು ಅಜಿತ್ ಪವಾರ್ ಬಣದ ಪ್ರಮುಖ ನಾಯಕರುಗಳೇ ಶರದ್ ಪವಾರ್ ಅವರು ನಮ್ಮ ಗುರುಗಳು ಅಂತ ಕೊಂಡಾಡ್ತಾ ಇದ್ದಾರೆ. ಹಾಗಾಗಿ ಎರಡು ಬಣಗಳು ಒಂದಾಗುವ NCP ಒಡೆದಿದ್ದು ಈಗ ಮತ್ತೆ ಒಂದಾಗುವಂಥ ಸಾಧ್ಯತೆ ಇದೆ. NDA ಮತ್ತಷ್ಟು ಬಲಿಷ್ಠವಾಗಲಿದೆ ಅಂತ ಮಾತು ಕೇಳಿ ಬರ್ತಿರೋದು. ಇದಾಗ್ಬಿಟ್ರೆ 300 ಗಡಿ ದಾಟುತ್ತೆ NDA. ಮೋದಿ ಕೈಗೆ ಮತ್ತಷ್ಟು ಬಲ ಬರುತ್ತೆ. ಅಕಸ್ಮಾತ್ ಬಿಹಾರ ಚುನಾವಣೆಯ ಬಳಿಕ ಬದಲಾವಣೆಗಳಾದರೆ, ಬಿಹಾರ ಚುನಾವಣೆ ಆದಮೇಲೆ ಏನೇನಾಗತ್ತೆ ಅಂತ ಹೇಳೋಕ್ಕಾಗಲ್ಲ. ನಿತೀಶ್ ಕುಮಾರ್ ಅವ್ರ ಮನಸ್ಸಲ್ಲೇನಿದೆ, ಬಿಹಾರ ಅಂತ ಬಂದಾಗ ನಿತೀಶ್ ಒಬ್ಬರೇ ಅನ್ನುವಂಥ ಪ್ರಚಾರ ಎಲ್ಲ ನಡೀತಿದೆ ಅಲ್ಲಿ ಕೆಲವು ಕಡೆ ಪಕ್ಷದ ವೇದಿಕೆಯಲ್ಲಿ. JDU ಮನಸ್ಸಲ್ಲಿ ಏನಿದೆ, ಏನು ಮಾಡೋದಕ್ಕೆ ಹೊರಟಿದೆ ಅನ್ನೋದನ್ನು ಹೇಳೋದಕ್ಕಾಗಲ್ಲ. BJPನೂ ನಿತೀಶ್ ಕುಮಾರ್ ಅವ್ರಿಗೆ ಸೈಲೆಂಟಾಗಿ ಸೆಡ್ ಹೊಡಿತಿದೆ. ನಿತೀಶ್ ಕುಮಾರ್ ಪಕ್ಷ ಕೂಡ ನೋಡೋಣ, ಸಮಯಕ್ಕಾಗಿ ಕಾಯ್ತಿದ್ದೀವಿ ಅನ್ನೋ ಸಂದೇಶವನ್ನು ಆಗಾಗ ಕೊಟ್ಟಂಗೆ ಕಾಣಿಸ್ತಾ ಇದೆ. ಸೊ ಬಿಹಾರ ಎಲೆಕ್ಷನ್ ಆದಮೇಲೆ ಹೇಳೋಕ್ಕಾಗಲ್ಲ. ಹಾಗಾಗಿ ಆ ಟೆನ್ಷನನ್ನು ದೂರ ಮಾಡಿಕೊಳ್ಳುವಂಥ ವ್ಯವಸ್ಥೆ ಇಲ್ಲಾಗಿದೆ. ಏಕನಾಥ್ ಶಿಂಧೆ ನಾಳೆ ನಾನಿಲ್ಲದೆ ಸರ್ಕಾರ ಇಲ್ಲ ಅನ್ನುವಂಥ ಭಾವನೆಯಲ್ಲೂ ಇರಬಾರ್ದು, ನಮಗಿದ್ದೇ ಬೇರೆ ಆಪ್ಷನ್ ಇದೆ ಅನ್ನೋ ಮೆಸೇಜು ಕೊಟ್ಟಂಗಾಯಿತು. ಹಾಗೇ ಕೇಂದ್ರದಲ್ಲಿ NDAಗೆ ಬಲವನ್ನು ಜಾಸ್ತಿ ಮಾಡ್ಕೊಂಡಂಗಾಯ್ತು. ಮೈನಸ್ ಆದರೆ ಅಕಸ್ಮಾತ್ 12 ಸೀಟ್ಸ್ ಅಲ್ಲಿ ಬಿಹಾರದ ಮೂಲಕ ಮೈನಸ್ ಆದರೆ ಇಲ್ಲಿ ಪ್ಲಸ್ ಆಗಬೇಕು. ಶರದ್ ಪವಾರ್ ಬಣದ NCP 8 ಸೀಟ್ ಗೆದ್ದಿತ್ತು 24ರ ಚುನಾವಣೆಯಲ್ಲಿ. ಸೊ ಪ್ಲಸ್ ಆಗುತ್ತೆ. ಎರಡೂ ಕಡೆಯಿಂದ ಉದ್ಧವ್ ಠಾಕ್ರೆ ಅವರು ಏನಾದರೂ ಮನಸ್ಸು ಮಾಡಿದ್ರೆ ಆ ಕಡೆಯಿಂದನೂ ಕೂಡ ಬಲ ಬರುತ್ತೆ ಅನ್ನೋದು. ಹಾಗಾಗಿ ನಿಧಾನಕ್ಕೆ ಮುಂದಿನ ಲೆಕ್ಕಾಚಾರಗಳನ್ನು ಹಾಕಿ BJP ಯಾರು ಬ್ಲ್ಯಾಕ್ ಮೇಲ್ ಮಾಡೋದು, ಇನ್ನೊಂದು ಸರ್ಕಾರಕ್ಕೆ ಸಂಕಷ್ಟವನ್ನು ತಂದಿಡೋದು ಅಂಥ ಪರಿಸ್ಥಿತಿ ಬರಬಾರ್ದು. ಅದು ಮಹಾರಾಷ್ಟ್ರದಲ್ಲೇ ಇರಬಹುದು, ಕೇಂದ್ರದಲ್ಲೇ ಇರಬಹುದು ಅನ್ನೋದಕ್ಕೆ ಪೂರ್ವ ತಯಾರಿಯನ್ನು ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗ್ತಿದೆ. ಈಗಾಗಲೇ ಕಾಂಗ್ರೆಸ್ ವಿರುದ್ಧ ಸಿಡಿದೆದ್ದಿರೋ ಪಕ್ಷಗಳಿವೆಲ್ಲ. ಒಂದು ಕಡೆಗೆ ನೋಡಿದ್ದೀವಿ ನಾವು, ಉದ್ಧವ್ ಠಾಕ್ರೆ ಅವರೆಲ್ಲ ಡೆಲ್ಲಿ ಎಲೆಕ್ಷನ್ನಲ್ಲಿ ಆಮ್ ಆದ್ಮಿಗೆ ಸಪೋರ್ಟ್ ಘೋಷಣೆ ಮಾಡಿದ್ದಾರೆ. ಬೇಕಾದರೂ ಬಂದು ಪ್ರಚಾರ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಅವರಿಗೆ ಸೆಡ್ಡು ಹೊಡೆದಿದ್ದಾರೆ. ನಾಯಕರುಗಳೆಲ್ಲ ರಾಹುಲ್ ಗಾಂಧಿ ನಾಯಕತ್ವವನ್ನು ಧಿಕ್ಕರಿಸಿರೋದು ನೋಡ್ತಿದ್ದೀವಿ. ಅಷ್ಟೇ ಅಲ್ಲ, NDA ಕೂಟದಿಂದ ಕಾಂಗ್ರೆಸ್ಸನ್ನು ಹೊರದಬ್ಬಬೇಕು ಅನ್ನೋ ತನಕ ಮಾತು ಹೋಗಿದೆ. ಮಮತಾ ಬ್ಯಾನರ್ಜಿ ಅವರು ಇನ್ನು ಮುಂದೆ ಲೀಡ್ ಮಾಡ್ತಾರೆ, ಕಾಂಗ್ರೆಸ್ ಅಂತೂ ದೊಡ್ಡಣ್ಣ ಅಂತ ಒಪ್ಕೊಳ್ಳೋಕೆ ಸಾಧ್ಯವೇ ಇಲ್ಲ ಅಂತ ಸೆಡ್ಡು ಹೊಡೆದಿದ್ದಾಗಿದೆ. ಈಗ ಸದ್ಯ ನಿಧಾನಕ್ಕೆ ತಮ್ಮ ಅಸ್ತಿತ್ವದ ಲೆಕ್ಕಾಚಾರದಲ್ಲಿ BMC ಎಲೆಕ್ಷನ್ ಬೇರೆ ಇದೆ, ಅಲ್ಲಿ ತನಕ ಸೈಲೆಂಟ್ ಆಗಿ ಇದ್ದುಕೊಂಡು ಅದಾದ ಮೇಲೆ ಏನಾದರೂ ನಿರ್ಧಾರ ತಗೊಳ್ಬಹುದು, ಅಥವಾ ಆ ಎಲೆಕ್ಷನ್ ಪೂರ್ವದಲ್ಲಿ ಅಂದುಕೊಳ್ಳದಂಥ ಬೆಳವಣಿಗೆ ಆಗಬಹುದು, ಗೊತ್ತಿಲ್ಲ. ಒಟ್ಟಿನಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನೋದನ್ನು ದೇವೇಂದ್ರ ಫಡ್ನವೀಸ್ ಅವರೇ ಹೇಳೋ ಮೂಲಕ ಕುತೂಹಲಕ್ಕೆ ಕಾರಣವಾಗಿದೆ. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.